ಫಸ್ಟು ಎಷ್ಟು ತಿಂಗಳ ಒಳಗಡೆ ಮಗುಗೆ ಕತ್ತು ನಿಂತ್ಕೋಬೇಕು ಅಂತ ನೋಡೋದಾದ್ರೆ ಅಟ್ಲೀಸ್ಟ್ ಮೇಲೆ ಹಾಕೋತೀರಾ ಮಗುನ ಎಗ್ಲು ಮೇಲೆ ಹಾಕೊಂಡಾಗ ಹಿಂಗ್ ಮಾಡಿ ಮಗು ನೋಡ್ತಾ ಇರತ್ತೆ ಅಲ್ವಾ. ಸೊ ನನ್ನ ಫ್ರೆಂಡ್ ಮಗು ಬೇಗ ಕತ್ತು ನಿಂತ್ಕೊಂಡ್ಬಿಟ್ಟಿದೆ, ನನ್ನ ಮಗನ್ ಕತ್ತು ನಿಂತ್ಕೊಂಡಿಲ್ಲ, ನನ್ನ ಮಗಳು ಕತ್ತು ನಿಂತ್ಕೊಂಡಿಲ್ಲ. ಅವಂಟು ಮೊದ್ಲಿಂದನೂ ಕೂಡ ತುಂಬಾ ಫಾಸ್ಟ್ ಆಗಿದೆ. ನಾನು ಆಲ್ರೆಡಿ ಫಸ್ಟೇ ಹೇಳಿದೆ, ತುಂಬಾ ಫಾಸ್ಟ್ ಆಗಿದೆ, ತುಂಬಾ ಬದಲಾವಣೆ ಬೇಗ ಆಗ್ತಾ ಇದೆ, ಮಗುವಿನ ಮೈಲ್ ಸ್ಟೋನ್ ತುಂಬಾ ಬೇಗ ಆಗ್ತಾ ಇದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಗುಡ್ ಮಾರ್ನಿಂಗ್, ನಮಸ್ತೆ. ಇವತ್ತು ಫ್ರೆಂಡ್ಸ್ ಫ್ರೈಡೇ ಆಗಿರೋದ್ರಿಂದ ಮನೆಯಲ್ಲಿ ಒಂಥರ ವೈಬ್ಸು. ಸೊ ಬೆಳಿಗ್ಗೆನೆ ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದು ಇವಾಗ ನಿಮ್ಮ ಜೊತೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಡೈಲಿ ಬ್ಲಾಗ್ನ ನಾನು ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ, RR ಕಪಲ್ಸು. ಸೊ ಅದರಲ್ಲಿ ಇವತ್ತಿನ ಒಂದು ಫ್ರೈಡೇ ಮಾರ್ನಿಂಗಿಂದ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ವರೆಗೂ ಕೂಡ ವಿಡಿಯೋ ಶೂಟ್ ಮಾಡ್ಕೊಳ್ತೀನಿ. ಸೊ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡ್ದೇನೆ ನೋಡಿ ಅಂತ ಹೇಳ್ತಾ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಮಗುಗೆ ಬೇಗ ಕತ್ತು ನಿಲ್ಬೇಕು ಅಂದರೆ ಏನು ಮಾಡಬೇಕು, ಒಂದಷ್ಟು ಟಿಪ್ಸ್ಗಳ ಜೊತೆಗೆ ಕತ್ತು ನಿಂತಿಲ್ಲ ಅಂದರೆ ಯಾವ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಬೇಕು ಅನ್ನೋದನ್ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಪ್ಲೀಸ್ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಸೊ ನಿಮ್ಗೆ ಎಲ್ಲ ಕೂಡ ಅರ್ಥ ಆಗುತ್ತೆ. ಮಧ್ಯ ಮೇಲ್ ಕಮೆಂಟ್ ಅಲ್ಲಿ ಕ್ವಶನ್ಸ್ ಕೇಳ್ತಾ ಇರ್ತೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವಿಡಿಯೋವನ್ನ ಕೊನೆ ತನಕ ನೋಡಿ. ಸೊ ಆಲ್ರೆಡಿ ನಾನು ಕತ್ತಿನ ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೀನಿ, ಕ್ರಾಸ್ ಆಗಿ ಇಟ್ಕೊಂಡಿರೋ ಒಂದು ಕತ್ತು, ಮತ್ತೆ ನಾರ್ಮಲಿ ಯೂಶಲಿ ಕತ್ತು ಎಷ್ಟು ಬೇಗ ನಿಂತ್ಕೋಬೇಕು, ಯಾವಾಗ ನಿಂತ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ. ಬಟ್ ತುಂಬಾ ಕ್ವಶನ್ಸ್, ತುಂಬಾ ಕನ್ಫ್ಯೂಷನ್ಸ್ ಇರೋದ್ರಿಂದ, ಕ್ವಶನ್ಸ್ ಬರ್ತಾ ಇರೋದ್ರಿಂದ ಮತ್ತೊಮ್ಮೆ ನಾನು ಕತ್ತು ಬೇಗ ನಿಂತ್ಕೊಳ್ಳೋಕೆ ನಾನು ಅದರಲ್ಲಿ ನಿಂತ್ಕೊಂಡಿಲ್ಲ ಅಂತ ಅಂದರೆ ಯಾವ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ನೂ ಡಿಟೇಲ್ಡ್ ಆಗಿ ಕತ್ತು ಬೇಗ ನಿಂತ್ಕೊಳ್ಳೋದಕ್ಕೆ ಒಂದಷ್ಟು ಟಿಪ್ಸ್ಗಳು, ಜೊತೆಗೆ ಯಾವ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಫ್ರೆಂಡ್ಸ್, ನೀವೇನಾದರೂ ಚಾನಲ್ಗೆ ಹೊಸಬ್ರ ಅಥವಾ ಹಳೇಬ್ರಾಗಿದ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಮ್ಮ ಹೊಸ ಚಾನಲ್ ಕೂಡ ತಪ್ಪದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಹಾಗೇನೆ ಕೆಲವೊಂದಷ್ಟು ಜನ ಇದು ಒಂದನ್ನು ಬಿಡಬೇಕು, ನನ್ನ ಫ್ರೆಂಡ್ ಮಗು ಬೇಗ ಕತ್ತು ನಿಂತ್ಕೊಂಡ್ಬಿಟ್ಟಿದೆ, ನನ್ನ ಮಗನ ಕತ್ತು ನಿಂತ್ಕೊಂಡಿಲ್ಲ, ನನ್ನ ಮಗಳು ಕತ್ತು ನಿಂತ್ಕೊಂಡಿಲ್ಲ, ಅವ್ರಿಗೆ ಬೇಗ ಕತ್ತು ನಿಂತ್ಕೊಂಡ್ಬಿಟ್ಟಿದೆ. ಸೊ ಒಂದು ಹೇಳ್ತೀನಿ, ಎಲ್ಲ ಮಕ್ಕಳು ಕೂಡ ಒಂದೇ ರೀತಿ ಇರಲ್ಲ, ಡಿಫ್ರೆಂಟ್ ಆಗಿರ್ತಾರೆ. ಸೊ ಎಲ್ಲ ಮಕ್ಕಳು ಕೂಡ ಡಿಫ್ರೆಂಟ್, ಒಂದೇ ಮಗು ತರ ಬರೋದಿಲ್ಲ. ಸೊ ಆ ಮಗುಗೆ ಬೇಗ ಕತ್ತು ನಿಂತಿದೆ ಅಂತ ಅಂದ್ಬಿಟ್ಟು ನಮ್ಮ ಮಗು ಕತ್ತು ನಿಂತಿಲ್ಲ ಅಂತ ಹೇಳ್ಬಿಟ್ಟು ಅಸಡ್ಡೆ ಮಾಡೋದು, ತುಂಬಾ ನೊಂದ್ಕೊಳ್ಳೋದು, ಈ ರೀತಿ ಮಾಡೋದು. ಸ್ಟಾರ್ಟಿಂಗ್ ಇಂದ ಕೂಡ ಕತ್ತನ ಡೆವಲಪ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ತುಂಬಾ ಸ್ಲೋಲಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಸ್ಲೋಲಿ ಕತ್ತು ನಿಂತ್ಕೋತಾ ಇದೆ, ಅಂದ್ರೆ ಏನು ಟೆನ್ಷನ್ ಇಲ್ಲ. ಸೊ ನಿಮ್ಮ ಮಗುಗೆ ಸ್ಲೋಲಿನೇ ಕತ್ತು ನಿಂತ್ಕೊಳ್ಳುತ್ತೆ. ಓಕೆನಾ? ತುಂಬಾ ಬೇಗ ಕತ್ತು ನಿಂತ್ಕೋತಾ ಇದೆ, ತುಂಬಾ ಬೇಗ ಒಂದು ಏನೋ ಚೇಂಜಸ್ ಕಾಣ್ತಾ ಇದೆ ಅಂದಾಗ ಮಾತ್ರ ಮುಂದೆ ಕತ್ತು ನಿಂತ್ಕೊಂಡಿಲ್ಲ ಅಂದ್ರೆ ನೀವು ಗಾಬರಿ ಮಾಡ್ಕೊಬೇಕು. ಮಗು ಸ್ಲೋಲಿನೇ, ಹುಟ್ಟದಾಗಿಂದ ಸ್ಲೋನಿಲೇ ಕತ್ತು ನಿಂತ್ಕೊಳ್ಳೋಕೆ ಒಂದು ಚೇಂಜಸ್ಗಳು ಕಾಣಿಸ್ತಾ ಇದೆ ಅಂದ್ರೆ ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ. ಬೇರೆ ಮಗುವನ್ನ ಹೋಲಿಸಿ ನಿಮ್ಮ ಮಗುಗೆ ಮಾತಾಡೋ ಅವಶ್ಯಕತೆನೂ ಇಲ್ಲ. ಎಲ್ಲ ಮಗುನು ಕೂಡ ಡಿಫ್ರೆಂಟೇ. ಸೊ ಒಂದೊಂದು ರೀತಿ ಇರುತ್ತೆ, ಅವರ ಒಂದು ಬೆಳವಣಿಗೆ ಕೂಡ ಡಿಫ್ರೆಂಟ್ ಆಗೇ ಇರುತ್ತೆ. ಸೊ ಹಾಗಾಗಿ ಟೆನ್ಷನ್ನ ಬಿಟ್ಬಿಡಿ. ಫಸ್ಟು ಎಷ್ಟು ತಿಂಗಳ ಒಳಗಡೆ ಮಗುಗೆ ಕತ್ತು ನಿಂತ್ಕೋಬೇಕು ಅಂತ ನೋಡೋದಾದ್ರೆ ಅಟ್ಲೀಸ್ಟ್ 4.5 ಇಲ್ಲ ಅಂದ್ರೆ 5 ತಿಂಗಳು ಮಿನಿಮಮ್, ಅಂದ್ರೆ 5 ಅಥವಾ 5.5 ತಿಂಗಳು ಒಳಗಡೆ, ಹತ್ತತ್ರ 6 ತಿಂಗಳು ಒಳಗಡೆನೆ ನಿಮ್ಮ ಮಗುಗೆ ಕತ್ತು ನಿಂತಿರ್ಬೇಕು. ಓಕೆನಾ? ಸೊ ಈ ಒಂದು ಕತ್ತು ನಿಂತ್ಕೊಳ್ಳೋಕೆ ಏನು ಒಂದಷ್ಟು ಟಿಪ್ಸ್ಗಳು ಅಂತ ಹೇಳಿದ್ರೆ, ಸಿಂಪಲ್ ಟಿಪ್ಸ್ಗಳು ಏನಿಲ್ಲ. ಫಸ್ಟಿಗೆ ಬಂದು ಮಸಾಜನ್ನು ಕೊಡಬೇಕು. ಆಯಿಲ್ ಮಸಾಜು ತುಂಬಾನೇ ಮುಖ್ಯ. ಯಾಕಂದರೆ ಮಗುಗೆ ಕತ್ತು ಹಿಡ್ಕೊಂಡಿರ್ಬೋದು ಅಥವಾ ಇನ್ನೇನೋ ನರಗಳು ಹಿಡ್ಕೊಂಡಿರೋ ಥರ ಆಗಿರುತ್ತೆ, ಮಗು ಒಂದೇ ಸೈಡ್ ಮಲಗಿರುತ್ತೆ. ಆಯಿಲ್ನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಡೈಲಿ ಕುತ್ತಿಗೆ ಹತ್ರ ಮಸಾಜನ್ನ ಮಾಡಬೇಕು. ಮಸಾಜ್ ಮಾಡಿ ಸ್ನಾನ ಮಾಡಿಸುವಂಥದ್ದು. ಅವಾಗ ಮಗುಗೆ ಕುತ್ತಿಗೆ ಹತ್ರ ಗ್ರಿಪ್ ಅನ್ನೋದು ಸಿಗುತ್ತೆ, ಮಗು ಕುತ್ತಿಗೆ ಬೇಗ ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಬೆನ್ನಿಗೂ ಕೂಡ ಆಯಿಲ್ ಮಸಾಜನ್ನ ಮಾಡಬೇಕು.
ಸೊ ಬೆನ್ನಿಗೂ ಕೂಡ ಆಯಿಲ್ ಮಸಾಜ್ ಮಾಡಿದಾಗ ಮಗುವಿನ ಸೊಂಟಕ್ಕೂ ಕೂಡ ಗಟ್ಟಿ ಬರುತ್ತೆ, ಸೊಂಟನೂ ಕೂಡ ಸ್ಟ್ರಾಂಗ್ ಆಗುತ್ತೆ, ಕೂತ್ಕೊಳ್ಳೋದಕ್ಕೆ ಮಗುಗೆ ಕತ್ತು ನಿಂತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ನನ್ನ ಮಗುಗೆ ಕತ್ತು ನಿಂತಿಲ್ಲ, ನನ್ನ ಫ್ರೆಂಡ್ ಮಗುಗೆ ಕತ್ತು ನಿಂತಿದೆ ಅಂತ ಮಾತಾಡಿ ಆ ಮಗುನ ನೀವೇ ಒಂದು ರೀತಿ ನೋಡೋ ಬದಲು ಆ ಮಗುಗೆ ನೀವು ಸಪೋರ್ಟ್ ಮಾಡೋದನ್ನ ನೋಡಿ. ನೆಕ್ಸ್ಟು ಸೆಕೆಂಡ್ದಾಗಿ ಬಂದ್ಬಿಟ್ಟು ನಮ್ಮ ಕಡೆ ನಾವು ಗೌಡರ್ಸ್ ಎಲ್ಲ ಏನಂತ ಹೇಳಿದ್ರೆ ನಾನ್ ವೆಜ್ ಜಾಸ್ತಿ, ಆಲ್ವೇಸ್ ನಾನ್ ವೆಜ್. ಕಾಲ್ ಸೂಪು ಮತ್ತೆ ಕತ್ತು ಅಂತಾನೆ ಬರುತ್ತೆ ಒಂದು ಕೋಳಿಯಲ್ಲಿ, ಅದನ್ನ ತಿನ್ನುವಂಥದ್ದು, ತಲೆಕಾಲು ಅಂತ ಹೇಳ್ತಾರೆ, ಅದನ್ನ ಬಾಣಂತಿಗೆ ಕೊಡುವಂಥದ್ದು. ಯೂಶಲಿ ನಾನ್ ವೆಜ್ ಯಾರು ತಿಂತೀರಾ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಇನ್ ಕೇಸ್ ವೆಜ್ ಅವ್ರಿಗೆ ಮಾತ್ರ ಗೊತ್ತಿರೋದಿಲ್ಲ. ಸೊ ಇದನ್ನೆಲ್ಲ ನೀವು ಕೂಡ ಬಳಸಬೇಕು, ತಿನ್ನಬೇಕು. ನೀವು ಏನು ತಿಂತೀರಾ, ನೀವು ಏನು ಕುಡಿತೀರಾ ಆ ಒಂದು ವಿಟಮಿನ್ಸು, ಆ ಒಂದು ಇದು ನಿಮ್ಮ ಮಗುಗೂ ಕೂಡ ಸೇರುತ್ತೆ. ಹಾಗಾಗಿ ನೀವು ಕೂಡ ಚೆನ್ನಾಗಿ ಹೆಲ್ದಿ ಫುಡ್ಡನ್ನು ತಿನ್ನಬೇಕು. ಕೇಸ್ ವೆಜ್ ಅವರಿದ್ರೆ ಅವರು ಕೂಡ ಸೊಪ್ಪು ತರಕಾರಿ ಈ ರೀತಿಯ ಫುಡ್ಗಳನ್ನು ತಿಂತಾ ಇದ್ರು ಕೂಡ ಮಗುಗೆ ಆದಷ್ಟು ಬೇಗ ಕತ್ತು ನಿಂತ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ. ತುಂಬ ವಿಟಮಿನ್ಸು ಕ್ಯಾಲ್ಶಿಯಂ ಇರುವಂಥ ಫುಡ್ಡನ್ನು ನೀವು ತಾಯಿ ಆದಂಥವ್ರು ತಗೊಂಡ್ರೆ ಮಗು ಬ್ರೆಸ್ಟ್ ಫೀಡನ್ನು ಮಾಡಿದಾಗ ಮಗುಗೂ ಕೂಡ ಆ ಒಂದು ಅಂಶಗಳು ಸಿಗ್ತಾ ಹೋಗುತ್ತೆ, ಮಗುವಿನ ಕತ್ತು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಥರ್ಡ್ ಬಂದ್ಬಿಟ್ಟು ಮಗುವಿಗೆ ಟಮ್ಮಿ ಟೈಮ್. ಇದಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ, ಮಗುಗೆ ಕತ್ತು ನಿಂತ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಟಮ್ಮಿ ಟೈಮ್ನ ಕೊಡೋದ್ರಿಂದ. ಸೊ ಟಮ್ಮಿ ಟೈಮ್ನ ಕೊಟ್ಟರೆ ಮಗುವಿನ ಕತ್ತು ಮಲಗಿಸಿದಾಗ ಮಗುವಿನ ಕತ್ತು ಈ ರೀತಿ ನಿಂತ್ಕೊಳ್ಳೋದಕ್ಕೆ ಮಗು ಟ್ರೈ ಮಾಡುತ್ತೆ. ಸೊ ಯಾವುದೇ ಮಗುನೇ ಟ್ರೈ ಮಾಡ್ತಾ ನೀವು ಹೊರಗಡೆ ಅಂದರೆ ಹೊರಗಡೆ ಕೂತ್ಕೊಂಡಾಗ ಎಲ್ಲರೂ ಜೊತೆಲಿ ಕೂತ್ಕೊಂಡಾಗ ಮಗುನೂ ಕೂಡ ಟಮ್ಮಿ ಟೈಮ್ ಕೊಟ್ಟರೆ ಡೈಲಿ 1 or 2 ಟೈಮು ಟಮ್ಮಿ ಟೈಮನ್ನು ಕೊಡ್ತಾ ಬನ್ನಿ. ಯಾಕೆ ಕತ್ತು ನಿಂತ್ಕೊಳ್ಳಲ್ಲ ಆವಾಗ ನೀವೇ ನೋಡಿ. ನಿಜಕ್ಕೂ ಕೂಡ ಈ ಒಂದು ಟಮ್ಮಿ ಟೈಮು ತುಂಬ ತುಂಬ ಹೆಲ್ಪ್ ಮಾಡುತ್ತೆ. ಮಗುವಿನ ಕತ್ತು ತುಂಬ ಬ್ಯಾಲೆನ್ಸ್ಡಾಗಿ ತುಂಬ ಸ್ಟಿಫ್ ಆಗಿ ಅಂದರೆ ಕತ್ತು ನಿಂತ್ಕೊಳ್ಳೋದಕ್ಕೆ ಅದು ಒಂದು ತುಂಬ ಹೆಲ್ಪ್ ಮಾಡುತ್ತೆ. ಮಗುವನ್ನ ಬೋರ್ಲಾಕ್ದಾಗ ಮಗುವಿಗೆ ಟಮ್ಮಿ ಟೈಮ್ ಕೊಟ್ಟಾಗ ಮಗು ಹಿಂಗೆ ಅಂದ್ಕೊಂಡು ಇದರದ ಮೇಲೆ ಈ ರೀತಿ ಮೇಲ್ಮುಖ ಮಾಡಿ ನೋಡೋದ್ರಿಂದ ಮಗುವಿನ ಕತ್ತು ನಿಂತ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಟಮ್ಮಿ ಟೈಮ್ ಕೂಡ ಮೋಸ್ಟ್ ಇಂಪಾರ್ಟೆಂಟು. ಟಮ್ಮಿ ಟೈಮನ್ನು ಮಿಸ್ ಮಾಡಬೇಡಿ ಕೊಡಿ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಏನಂತ ಹೇಳಿದ್ರೆ ಮಗುವಿನ ಸೆಲ್ಫ್ ಕಾನ್ಫಿಡೆನ್ಸ್ ಹೆಂಗೆ ಕೊಡೋದು ಮಗುಗೆ ಅಂತ ನೀವು ಯೋಚನೆ ಮಾಡ್ಬೋದು. ಏನಿಲ್ಲ, ಜಸ್ಟ್ ನೀವು ಹೆಗ್ಲು ಮೇಲೆ ಹಾಕೋತೀರಾ ಮಗುನ ಹೆಗ್ಲು ಮೇಲೆ ಹಾಕೊಂಡಾಗ ಹಿಂಗೆ ಮಾಡಿ ಮಗು ನೋಡ್ತಾ ಇರತ್ತೆ ಅಲ್ವಾ. ಸೊ ಅದು ಕೂಡ ಮಗುಗೆ ಸೆಲ್ಫ್ ಕಾನ್ಫಿಡೆನ್ಸ್. ನೀವು ಹೆಗ್ಲು ಮೇಲೆ ಹಾಕೊಂಡಾಗ ಕತ್ತನ ಹಿಡ್ಕೊಳ್ಳಿ ಅಂತ ಹೇಳ್ತಾರೆ, ಕತ್ತನ ಹಿಡ್ಕೊಬೇಕು, ಕತ್ತ ನೀಟಾಗಿ ಇಟ್ಕೊಬೇಕು. ಓಕೆನಾ? ಬಿಟ್ಬಿಡೋದಲ್ಲ, ಸ್ವಲ್ಪ ಮಗು ಹಿಂಗೆ ನೋಡೋದಕ್ಕೆ ಸ್ವಲ್ಪ ಲೂಸ್ ಬಿಟ್ಟು ರೂಢಿ ಮಾಡಬೇಕು. ಆ ರೀತಿ ಮಾಡಬೇಕು, ಏಕ್ದಮ್ ಬಿಟ್ಟೇ ಬಿಡೋದಲ್ಲ, ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಇಟ್ಕೊಳ್ಳಿ, ಮಗುನ ಹುಷಾರಾಗಿ ಇಟ್ಕೊಂಡು ಹೆಗ್ಲ ಮೇಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆದ್ಮೇಲೆ ಒಂದು 2 ನಿಮಿಷ ಬಿಟ್ಟು ಇಟ್ಕೊಳ್ಳೋ ಅಂಥದ್ದು. ಅವಾಗ ಮಗುಗೆ ಗ್ರಿಪ್ ಸಿಗುತ್ತೆ. ನನಗೂ ಕೂಡ ಅನ್ಸುತ್ತೆ, ಸೊ ನನ್ನ ಕತ್ತಿ ಈ ರೀತಿ ನಿಂತ್ಕೊಳ್ಳೋದೆ, ನಾನು ಹಿಂಗೆ ನೋಡ್ಬೋದು ಅಂತ ಮಗುಗೆ ಗೊತ್ತಾಗುತ್ತೆ. ಸೊ ಅದನ್ನು ಸೆಲ್ಫ್ ಕಾನ್ಫಿಡೆನ್ಸ್ನ ಮಗುನಲ್ಲಿ ಹುಟ್ಟಾಕುವಂಥದ್ದು, ಮಗುನಲ್ಲಿ ಕೊಡುವಂಥದ್ದು. ಸೆಲ್ಫ್ ಕಾನ್ಫಿಡೆನ್ಸ್ನ ನಾವೇ ಕೊಡಬೇಕಾಗಿರೋದು, ಸೆಲ್ಫ್ ಕಾನ್ಫಿಡೆನ್ಸ್ನ ಕೊಡುವಂಥದ್ದು. ಅದು ಮೋಸ್ಟು ನಿಮಗೆ ಹೆಲ್ಪ್ ಆಗುತ್ತೆ ಮಗು ಕತ್ತು ಬೇಗ ನಿಂತ್ಕೊಳ್ಳೋದಕ್ಕೆ. ಓಕೆನಾ? ಸೊ ನೆಕ್ಸ್ಟ್ ಬಂದು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಕಲರ್ ಟಾಯ್ಸು, ಗೊಂಬೆಗಳು ಎಲ್ಲವನ್ನ ಕೂಡ ಮಗು ಮುಂದೆ ಹಿಡಿಯುವಂಥದ್ದು. ಮಗು ಮುಂದೆ ಹಿಡಿದಾಗ ಮಗು ಈ ಕಡೆ ಹಿಡಿದು ಈ ಕಡೆ ಟರ್ನ್ ಮಾಡುತ್ತೆ, ಈ ಕಡೆ ಹಿಡಿದ್ರೆ ಈ ಕಡೆ ಟರ್ನ್ ಮಾಡುತ್ತೆ. ಓಕೆನಾ? ಆವಾಗ ಮಗುವಿನ ಕತ್ತು ಈ ಕಡೆ ನರ ಏನಾದರೂ ಇಟ್ಕೊಂಡಿದ್ರೆ ಲೂಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಆಯಿಲ್ ಮಸಾಜ್ ಮಾಡೋದ್ರಿಂದ ಕೂಡ ಬ್ಲಡ್ ಸರ್ಕ್ಯುಲೇಟ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಒಂದು ಟಾಯ್ಸನ್ನು ಈ ರೀತಿ ತೋರಿಸೋದ್ರಿಂದ ಈ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಈ ಕಡೆಗೆ, ಈ ಟಾಯ್ಸ್ ಯಾವ ರೀತಿ ಮೂವ್ ಆಗುತ್ತೋ ಆ ರೀತಿ ಮಗುವಿನ ಕತ್ತು ಕೂಡ ಈ ರೀತಿ ಮೂವ್ ಆಗುತ್ತೆ. ಆವಾಗ ಇಲ್ಲಿ ನರಗಳು ಇಟ್ಕೊಂಡಿದ್ರೆ ಲೂಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ. ಸೊ ಆವಾಗ ಮಗುಗೆ ಕತ್ತು ಗ್ರಿಪ್ ಆಗಿ ನಿಂತ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಟಾಯ್ಸನ್ನು ನೋಡೋದಕ್ಕಾದ್ರೂ ಮಗು ಕತ್ತನ್ನು ಹಿಂಗೆ ಮೇಲಿಕ್ಕೆ ಹಿಂಗೆ ಎತ್ತುತ್ತೆ, ಆವಾಗ ಮಗುಗೆ ಗೊತ್ತಾಗುತ್ತೆ. ಸೊ ಮಗುಗೆ ಎಲ್ಲಿ ತನಕ ಗೊತ್ತಾಗೋದಿಲ್ಲ ಕತ್ತನ್ನು ಹಿಂಗೆ ಇಟ್ಕೊಬೋದು, ಹಿಂಗೆ ಎತ್ಬೋದು ಅಂತ ಎಲ್ಲಿ ತನಕ ಗೊತ್ತಾಗೋದಿಲ್ವೋ ಅಲ್ಲಿ ತನಕ ಮಗು ಕತ್ತು ನಿಂತ್ಕೊಳ್ಳೋದೇ ಇಲ್ಲ ಸರಿಯಾಗಿ. ಸೊ ಹಾಗಾಗಿ ಮಗುಗೂ ಕೂಡ ಗೊತ್ತಾಗಬೇಕು, ಸೊ ನಾನು ಹಿಂಗೆ ನೋಡ್ಬೋದು, ಈ ರೀತಿ ನೋಡ್ಬೋದು, ಈ ರೀತಿ ಮೇಲ್ ನೋಡ್ಬೋದು, ಈ ರೀತಿ ಮಾಡ್ಬೋದು, ಹಿಂಗೆ ಮಾಡ್ಬೋದು ಅಂತೆಲ್ಲ ಮಗುಗೂ ಕೂಡ ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರನೇ ನಾವು ಒಂದು ಟಾಯ್ಸನ್ನು ಈ ರೀತಿ ಮೂವ್ ಮಾಡಿದ್ರೆ ಮಗುಗೆ
ಎಲ್ಲ ಕೂಡ ಗೊತ್ತಾಗುತ್ತೆ. ನಾನು ಈ ಕಡೆ ತಿರ್ಗ್ಬೋದು, ಈ ಕಡೆನೂ ಮೂವ್ ಮಾಡ್ಬೋದು, ಕತ್ತಿ ಈ ರೀತಿ ಕೂಡ ಇರುತ್ತೆ. ನಾನಂದರೆ ಈ ರೀತಿ ನಾನು ಮಾಡ್ಬೋದು, ಇರ್ಬೋದು, ನೋಡ್ಬೋದು ಅಂತ ಅದಕ್ಕೆ ಅರ್ಥ ಆಗುತ್ತೆ ಮಗುಗೆ. ಇದರಿಂದ ಮಗುವಿನ ಮೈಲ್ ಸ್ಟೋನ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಇನ್ನೊಂದು ವಿಡಿಯೋ, ನೆಕ್ಸ್ಟ್ ವಿಡಿಯೋ ನಾನು ಮೈಲ್ ಸ್ಟೋನ್ ಬಗ್ಗೆ ಕೂಡ ಮಾಡ್ತೀನಿ. ಮಕ್ಕಳ ಒಂದು ಮೈಲ್ ಸ್ಟೋನ್ ಬಗ್ಗೆ ಕೂಡ ನಾನು ಮಾಡ್ತೀನಿ. ಇನ್ ಕೇಸ್ ನೀವು ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ, ನಿಜಕ್ಕೂ ಅದ್ರದ್ದು ಬಗ್ಗೆ ನಾನು ವಿಡಿಯೋವನ್ನು ಮಾಡ್ತೀನಿ. ಅವರ ಒಂದು ಯಾವ ಬೆಳವಣಿಗೆ ಯಾವ ತಿಂಗಳಲ್ಲಿ ಯಾವ ರೀತಿ ಇರಬೇಕು, ಇದನ್ನೇ ಮೈಲ್ ಸ್ಟೋನ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಕೂಡ ನಾನು ವಿಡಿಯೋವನ್ನು ಹಾಕ್ತೀನಿ. ನೀವು ಇನ್ ಕೇಸ್ ಎಸ್ ಅಂತ ಹೇಳಿದ್ರೆ, ಕಮೆಂಟ್ ಮಾಡಿದ್ರೆ ನಾನು ಆ ಒಂದು ವಿಡಿಯೋನು ಕೂಡ ಮಾಡ್ತೀನಿ. ಸೊ ಇದಿಷ್ಟು ಈ ಒಂದು 5 ಟಿಪ್ಸ್ಗಳನ್ನ ಫಾಲೋ ಮಾಡಿ, ಇನ್ನೇನು ಬೇಡ. ಓಕೆನಾ? ಮಗು ಆರಾಮ್ಸೆ ಕತ್ ನಿಂತ್ಕೊಳ್ಳೋದು, ಬೇರೆ ಮಗುನ ನಿಮ್ಮ ಮಗು ಜೊತೆ ಕಂಪೇರ್ ಮಾಡೋದು, ಅದು ನೋಡೋದು, ಇದೆಲ್ಲ ಬಿಟ್ಬಿಟ್ಟು ಸೊ ನಾವೇನು ಮಾಡಬೇಕು, ನಾವು ತಾಯಿಯಾಗಿ ತಂದೆಯಾಗಿ ಏನು ಮಾಡಿ ಹೇಳೋದು, ತಾಯಿಯೇ ಮೊದಲ ದೇವರು, ಮನೆಯೇ ಮೊದಲ ಪಾಠಶಾಲೆ ಅಂತ. ಸೊ ಚಿಕ್ಕದ್ರಿಂದನೇ ನಾವು ಕಲಿಸ್ತಾ ಹೋಗ್ತೀವಿ ಎಲ್ಲವನ್ನ ಕೂಡ. ಇಲ್ಲಿಂದನೇ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಾವು ಅದನ್ನು ಮಾಡೋಣ. ನಮ್ಮ ಮಕ್ಕಳ ಜೊತೆ ನಾವೇ ನಿಲ್ಬೇಕು. ಓಕೆನಾ? ಅದನ್ನು ನಾವು ಫಸ್ಟು ಮಾಡೋಣ. ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡೋದನ್ನ ಬಿಟ್ಬಿಟ್ಟು ನಾವು ಈ ಒಂದು ಕೆಲಸವನ್ನು ಮಾಡಿ, ನಿಜಕ್ಕೂ ನಿಮ್ಮ ಮಗು ಕತ್ತು ಆರಾಮ್ಸೆ ನಿಂತ್ಕೊಳ್ಳುತ್ತೆ. ಯಾರು ಕೂಡ ಮೇಲಲ್ಲ, ಯಾರು ಕೂಡ ಕೀಳಲ್ಲ. ಎಲ್ಲರೂ ಕೂಡ, ಎಲ್ಲ ಮಕ್ಕಳು ಕೂಡ ಡಿಫ್ರೆಂಟು. ಈ ಮಗುಗೆ ಗೊತ್ತಿರೋದು ಆ ಮಗುಗೆ ಗೊತ್ತಿರೋದಿಲ್ಲ, ಆ ಮಗುಗೆ ಗೊತ್ತಿರೋದು ಈ ಮಗುಗೆ ಗೊತ್ತಿರೋದಿಲ್ಲ. ಎಲ್ಲರೂ ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿರ್ತಾರೆ. ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಯಾವ ಒಂದು ಕೇಸ್ನಲ್ಲಿ ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತಲೂ ಕೂಡ ಹೇಳ್ಬಿಡ್ತೀನಿ. ಇವಾಗ ಏನಂತ ಅಂದರೆ, ಸೊ ಇನ್ ಕೇಸ್ ಮಗುವಿನ ಡೆವಲಪ್ಮೆಂಟು ಮೊದಲಿಂದನೂ ಕೂಡ ತುಂಬ ಫಾಸ್ಟ್ ಆಗಿದೆ. ನಾನು ಆಲ್ರೆಡಿ ಫಸ್ಟೇ ಹೇಳಿದೆ, ತುಂಬ ಫಾಸ್ಟ್ ಆಗಿದೆ, ತುಂಬ ಬದಲಾವಣೆ ಬೇಗ ಆಗ್ತಾ ಇದೆ. ಮಗುವಿನ ಮೈಲ್ ಸ್ಟೋನ್ ತುಂಬ ಬೇಗ ಆಗ್ತಾ ಇದೆ. ಕತ್ತು ನಿಂತ್ಕೊಳ್ಳೋ ಬದಲಾವಣೆ, ಚೇಂಜಸ್ ಕೂಡ ಬೇಗ ಆಗ್ತಾ ಇದೆ. ಬಟ್ ಇವಾಗ ನಿಂತ್ಕೊಂಡಿಲ್ಲ ಅನ್ನೋ ಒಂದು ಕೇಸಲ್ಲಿದ್ರೂ ಕೂಡ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಇನ್ ಕೇಸ್ ಮಗುಗೆ ಇವಾಗ 4.5 ತಿಂಗಳಾಗಿದೆ, ಹತ್ತತ್ರ 5 ತಿಂಗಳು, ಹತ್ತತ್ರ 6 ತಿಂಗಳು, 5.5 ತಿಂಗಳು, 6 ತಿಂಗಳಾದರೂ ಕೂಡ ಮಗುವಿನ ಕತ್ತು ನಿಂತ್ಕೊಂಡಿಲ್ಲ, ತಕ್ಷಣ ಆಸ್ಪತ್ರೆಗೆ ಹೋಗಿ. ಸೊ ಮತ್ತೆ ಒಂದು ಚಾನ್ಸ್ ತಗೊಳ್ಳೋದಕ್ಕೆ ಹೋಗಬೇಡಿ. ಒಂದು 5 ತಿಂಗಳು, ಅಟ್ಲೀಸ್ಟ್ 5ರಿಂದ 5.5 ತಿಂಗಳು ಒಳಗಡೆ ನಿಂತ್ಕೋಬೇಕು ಕತ್ತು. ನಿಂತ್ಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲಿ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಮಿನಿಮಮ್ ಅಂದರೂ 3ರಿಂದ 4.5 ತಿಂಗಳು ಒಳಗಡೆ ಮಗುಗೆ ಕತ್ತು ನಿಂತ್ಕೊಳ್ಳುತ್ತೆ. ನನ್ನ ಒಂದು ಓನ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ, ನನ್ನ ಸಾನ್ವಿನೂ ಅಷ್ಟೇ, ಅಮ್ಮೋಗನೂ ಅಷ್ಟೇ, 3.5ರಿಂದ 4.5 ತಿಂಗಳು ಒಳಗಡೆನೆ ಕತ್ತು ನಿಂತ್ಕೊಂಡಿದ್ದು. ಓಕೆನಾ? ನನ್ನ ಓನ್ ಪರ್ಸ್ನಲ್ ಪ್ರಕಾರ ಇಷ್ಟಿದೆ. ಸೊ ಅದಕ್ಕೂ ಮೀರಿ 5-5.5 ತಿಂಗಳಾದರೂ ಕೂಡ ಕತ್ತು ನಿಂತಿಲ್ಲ ಅಂದರೆ ದಯವಿಟ್ಟು ಒಂದ್ಸಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಷ್ಟೇ. ಸೊ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ. ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ನೀವು ಲೈಕ್ ಕೂಡ ಕೊಡ್ತೀರಾ ಅಂತ ನಾನು ಭಾವಿಸ್ತಾ, ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ keep watching, keep smiling. Thank you so much, friends. Love you all. Thank you so much. Thank you. Love you all. Bye bye. Bye bye.